ಮತ್ತೆ ಶೇಷಾನ್ನದಲ್ಲಿ ತೋರುತ್ತಾ ತುತ್ತುಗಳ ತೂಗುತ್ತಾ ಮಾರುತಿ ಮೆತ್ತಿಕೊಂಡನು ಬಾಯೊಳವನನ್ನು ಬೆರಳಾಡಿಸುತ್ತಾ ಇತ್ತಲೇನಯ್ಯ ಹಸಿವು ಹೆಚ್ಚಿದೆ, ತುತ್ತು ಹೋಗದೊಳಗಿವನ ತುಡುಕಳು ದೆತ್ತಳ ಕಟ ವಿಧಿಯನುತ್ತಾ ಮುರಿದೇನ ಅದ್ದನ ಮುರಾರಿ. ಅಂದರೆ ಭೀಮನು ಉಳಿದ ಅನ್ನವನ್ನು ಕಲಸಿ ತುತ್ತುಗಳನ್ನು ತೂಗಿ ಬಾಯಲ್ಲಿ ಮೆತ್ತಿಕೊಂಡನು. ಎಡಗೈಯ ಬೆರಳಿನಿಂದ ಅವನನ್ನು ಕರೆದು ತಿನ್ನೆಂದು ಅಣಗಿಸಿದನು. ರಾಕ್ಷಸನು ನನಗಾರು ಇತ್ತ ಹಸಿವು ಏರಿದೆ, ನನಗಾರು ಇತ್ತ ಹಸಿವು ಹೆಚ್ಚಿದೆ, ಗಂಟಲಿನಲ್ಲಿ ತುತ್ತು ಇಳಿಯದಂತೆ ಅವನು ಉಂಡಿದ್ದಾನೆ, ಅಯ್ಯೋ ವಿಧಿಯೇ, ಇವನೊಡನೆ ಹೇಗೆ ಹೋರಾಡಲಿ ಎಂದು ಚಿಂತಿಸಿದನು. ರಾಕ್ಷಸನು ಎರಡೂ ಕೈಯನ್ನು ಬಲಿದು ಮುಷ್ಟಿ ಅರಗಿದನು. ಕಳ ಬೆನ್ನನೆಂದ ದರಿಯ ನಿತ್ತಳು ಭೀಮ ಬಲುದುತ್ತಗಳ ತೋಟಿಯಲ್ಲಿ ಮರನ ಮುರಿ ದೆರಗಿದರೆ ಪುನರಪಿ ಮುರಿದು ನೋಡಿದ ಬಹನು ನಿಲ್ಲೇನು ತರಗೆಲಸ ಪೂರೈಸಲೆಂದು ನಗುತ ಕಲಿಭೀಮ. ಅಂದರೆ ಬಕನು ಎರಡೂ ಕೈಗಳನ್ನು ಸೇರಿಸಿ ಮುಷ್ಟಿ ಕಟ್ಟಿ ಭೀಮನ ಬೆನ್ನಿಗೆ ಗುದ್ದಿದನು. ಭೀಮನಿಗೆ ಅದೇನೋ ತಿಳಿಯಲಿಲ್ಲ. ಆಗ ಬಕನು ಮರವನ್ನು ಮುರಿದು ಭೀಮನಪ್ಪಳಿಸಿದನು. ಭೀಮನು ತಿರುಗಿ ನೋಡಿ ನಗುತ್ತಾ, ಇಲ್ಲೇ ಇರುವುದಿಲ್ಲ, ಖಂಡಿತ ಬರುತ್ತೇನೆ, ಉಳಿದೆಲ್ಲವನ್ನೂ ಮೆತ್ತಿಕೊಳ್ಳುವ ಕೆಲಸ ಮುಗಿಯಲಿ ಎಂದನು. ಆಗ ಅರಸ ಕೇಳೈ, ನಿಮ್ಮ ಭೀಮನ ಪರಿ ಬಂಡಿ ತುಂಬಿದ ಸರಕನ್ನೆಲ್ಲವ ಸಂತಬಿಟ್ಟನು. ತನ್ನ ಜಠರದಲ್ಲಿ ವರ ಸಮಾಧಾನದಲ್ಲಿ ಕೈದೊಳೆ ದೂರು ವಣಿಪ ತೇಗಿನ ತರಂಗದ ನೆದ್ದು ನಿಂದನು ಸಿಂಹನಾದದಲ್ಲಿ. ರಾಜ ಜನಮೇಜಯ ಕೇಳು, ಶತ್ರುಗಳಿಗೆ ಯಮನಾದ ನಿಮ್ಮ ಭೀಮನು ಬಂಡಿಯ ತುಂಬ ಇದ್ದ ಎಲ್ಲ ಸರಕುಗಳನ್ನು ತನ್ನ ಹೊಟ್ಟೆಯಲ್ಲಿ ಸಂತೋಷದಿಂದ ಇಟ್ಟು ಸಮಾಧಾನದಿಂದ ಕೈ ತೊಳೆದುಕೊಂಡು ಅಲೆಯಾಗಿ ತೇಗುತ್ತಾ ಎದ್ದು ನಿಂತನು. ಧನ್ಯವಾದಗಳು.